So next question nodi, problem 2.4. The following were the expenses on contract which commenced on 1st January 2007. So materials purchased 1,10,000. So materials purchased andre idu expenses debit side barutte. Materials at the end. So at the end anta ಹೇಳಿದಾಗ ಇದು credit side ಬರುತ್ತೆ. ಅಟ್ ದ ಎಂಡ್ ಅಂದರೆ ಉಳ್ಕೊಂಡಿರ್ತಕ್ಕಂಥ ಮೆಟೀರಿಯಲ್ ಇದು. ಡೈರೆಕ್ಟ್ ವೇಜಸ್ಸು ಎಕ್ಸ್ಪೆನ್ಸಸ್ ಇದು ಡೆಬಿಟ್ ಸೈಡು. ನೆಕ್ಸ್ಟು ಪ್ಲ್ಯಾಂಟ್ ಇಶ್ಯೂಡ್ ಅಗೇನ್ ಎಕ್ಸ್ಪೆನ್ಸು ಡೆಬಿಟ್ ಸೈಡು. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇದು ಕೂಡ ಅಷ್ಟೇ ಡೆಬಿಟ್ ಸೈಡ್ ಬರುತ್ತೆ. ಡೆಟಾರ್ ಅಂದರೆ ಡೆಬಿಟ್ ಸೈಡ್ DR. CR ಅಂದರೆ ಕ್ರೆಡಿಟ್ ಸೈಡು. ಸೊ ನೆಕ್ಸ್ಟ್ ನೋಡಿ, ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 1,50,000. ಕಾಂಟ್ರಾಕ್ಟ್ ಪ್ರೈಸ್ ರುಪೀಸ್ ಕೊಟ್ಟಿದ್ದಾರೆ. ಇಟ್ ವಾಸ್ ಡ್ಯೂಲಿ ರಿಸೀವ್ಡ್ ವೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಆನ್ 30th September 2007. ಡ್ಯೂಲಿ ರಿಸೀವ್ಡ್ ಅಂತ ಹೇಳಿದ್ರೆ ಇದು ರಿಸೀವ್ ಆಗಿದೆ. ಟೋಟಲ್ 1,50,000 ಅಮೌಂಟು ಕ್ಯಾಶು ರಿಸೀವ್ ಆಗಿದೆ ಇಲ್ಲಿ. ಓಕೆ, ಕಂಪ್ಲೀಟ್ ಆದ ತಕ್ಷಣ ಇದು ಅಮೌಂಟು ರಿಸೀವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 15% ಆನ್ ವೇಜಸ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇದು ಕೂಡ ಎಕ್ಸ್ಪೆನ್ಸು ಡೆಬಿಟ್ ಸೈಡ್ ಬರ್ಕೋಬೇಕು. ಸೊ ಹೆಂಗೆ ಮಾಡಬೇಕು ಅಂದರೆ 15%, 15,000 ಏನು ಡೈರೆಕ್ಟ್ ವೇಜಸ್ ಇದೆ ಅದ್ರದ್ದು 15% ನಾವು ತೊಗೊಂಡಾಗ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಆ್ಯಂಡ್ ಪ್ರೊವೈಡ್ ₹1,000 ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್. ₹1,000. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಆಗಲೇ ತೋರಿಸಿದ್ನಲ್ಲ ಫಸ್ಟ್ ಪ್ರಾಬ್ಲಮಲ್ಲಿ. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ಓಪನಿಂಗಲ್ಲಿ ಈ 1,000ನ್ನು ಮೈನಸ್ ಮಾಡಿದಾಗ ಕ್ಲೋಸಿಂಗ್ ವ್ಯಾಲ್ಯೂ ಸಿಗುತ್ತೆ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ 2 ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಒಂದು ಕಾಂಟ್ರಾಕ್ಟ್ ಅಕೌಂಟು ಮತ್ತು ಇನ್ನೊಂದು ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಸೊಲ್ಯೂಷನ್ ನೋಡಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2007. ಸೊ ಸೆಪ್ಟೆಂಬರಲ್ಲಿ ಮುಗ್ದಿದೆ ಇಲ್ಲಿ ಕಾಂಟ್ರಾಕ್ಟು, ಆದರೂ ಇಲ್ಲಿ ಇಯರ್ ಎಂಡಿಂಗೇ ತೊಗೋಬೇಕಿಲ್ಲಿ. ಸೊ ಫಸ್ಟು ಎಕ್ಸ್ಪೆನ್ಸಸ್ನ ಬರೀತಾ ಹೋಗೋಣ. ಫಸ್ಟು ಸೊ ಅಗೇನ್ ಹೆಡ್ಡಿಂಗ್ ನಾನು ಬರ್ತಿಲ್ಲ ಇಲ್ಲಿ, ನೀವು ನಿಮ್ಮ ನೋಟ್ಸಲ್ಲಿ ಬರೀರಿ. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಅಮೌಂಟ್. ಸೊ ಟು ಮೆಟೀರಿಯಲ್ಸ್ ಪರ್ಚೇಸ್ಡ್ ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಸೊ 1,10,000. ಸೊ ನೆಕ್ಸ್ಟು ಮೆಟೀರಿಯಲ್ ಅಟ್ ದ ಎಂಡ್ ಕೊಟ್ಟಿದ್ದಾನೆ. ಬೈ ಮೆಟೀರಿಯಲ್ಸ್ ಅಟ್ ದ ಎಂಡು ಡೈರೆಕ್ಟ್ ಆರ್ಡರ್ ಕಾಲಮಲ್ಲಿ ಬರೀರಿ. 1,250. ಸೊ ನೆಕ್ಸ್ಟು ಡೈರೆಕ್ಟ್ ವೇಜಸ್, ಟು ಡೈರೆಕ್ಟ್ ವೇಜಸ್ 15,000 ಇದೆ. ನೆಕ್ಸ್ಟು ಪ್ಲ್ಯಾಂಟ್ ಇಶ್ಯೂಡ್ ಇದೆ. ಪ್ಲ್ಯಾಂಟ್ ಎಕ್ಸ್ಪೆನ್ಸು ಓಪನಿಂಗ್ ಇದು ಪ್ಲ್ಯಾಂಟ್ ಇಶ್ಯೂಡ್ ಕೊಟ್ಟಿರೋದು. ಓಪನಿಂಗ್ ವ್ಯಾಲ್ಯೂ 5,000. ನೆಕ್ಸ್ಟು ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000. ಸೊ ನೆಕ್ಸ್ಟು ನೋಡಿ, ನಿಮ್ಮ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸೊ ಅಷ್ಟು ಬರೆದಿದ್ದಾಯಿತು. ನೆಕ್ಸ್ಟು ಅಡಿಷ್ನಲ್ ಏನು ಕೊಟ್ಟಿದ್ದಾನೆ ಅದನ್ನು ಬರೀತಾ ಹೋಗೋಣ. ಕಾಂಟ್ರಾಕ್ಟ್ ಪ್ರೈಸ್ ನಾವು ಬರ್ಕೊಳ್ಳಲ್ಲ ಇದರಲ್ಲಿ, ಬಟ್ ಇಲ್ಲೇನು ಹೇಳ್ತಿದ್ದಾನೆ, ಇಟ್ ವಾಸ್ ಡ್ಯೂಲಿ ರಿಸೀವ್ಡ್ ವೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ ಆನ್ 30th September 2007. ಸಿ ಒನ್ ಥಿಂಗ್ ನೆನಪಿಟ್ಕೋಬೇಕಿಲ್ಲಿ, ವರ್ಕ್ ಇನ್ ಪ್ರೋಗ್ರೆಸ್ ಈ ಟೈಮಲ್ಲಿ ಬರಲ್ಲ. ಯಾಕೆ ಬರಲ್ಲ ಹೇಳಿ? ಸೊ ಕಾಂಟ್ರಾಕ್ಟು ಕಂಪ್ಲೀಟ್ ಆಗಿದೆ. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದಾಗ ಇಲ್ಲಿ ನಿಮ್ಮ ಅಕೌಂಟಲ್ಲಿ ಸೊ ಫಾರ್ಮೆಟ್ ನೋಡಿ. ಸೊ ಲೆಟ್ ಮಿ ಶೋ ಯು. ಸೊ ಫಾರ್ಮೆಟು ವೆರಿ ಫಸ್ಟ್ ಪಾಯಿಂಟೇ ಬರ್ಸಿದ್ದಿದೆ ನೋಡಿ. ಸೊ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದ್ರೆ, ಇಫ್ ವರ್ಕ್ ಈಸ್ ಕಂಪ್ಲೀಟೆಡ್ ಅಂತ ಹೇಳಿದಾಗ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಬರುತ್ತೆ. ಯಾವಾಗಿದು ಅಂತ ಹೇಳಿದ್ರೆ ಕಂಪ್ಲೀಟು ಕಾಂಟ್ರಾಕ್ಟು ಮುಗ್ದಿದೆ, ಕ್ಯಾಶ್ ರಿಸೀವ್ ಆಗಿದೆ ಅಂತ ಹೇಳಿದ್ರೆ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ನಿಮ್ಮ ಫಾರ್ಮೆಟಲ್ಲೂ ಅಷ್ಟೇ. ಸೊ ಇಲ್ಲಿ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್. ಸಿನ್ಸ್ ವರ್ಕ್ ಈಸ್ ಕಂಪ್ಲೀಟೆಡ್. ಸೊ ಟೋಟಲ್ ಅಂದರೆ ಕ್ಯಾಶ್ ರಿಸೀವ್ ಆಗಿದೆ. ಕಾಂಟ್ರಾಕ್ಟೀಸ್ ಅಕೌಂಟ್ ಅಂತ ಹೇಳಿದ್ರೆ ಕಾಂಟ್ರಾಕ್ಟಿ ಏನು ಪೇ ಮಾಡಿರ್ತಾನಲ್ಲ ಅಮೌಂಟು ಅದು ಕಾಂಟ್ರಾಕ್ಟರಿಗೆ ಸಿಕ್ಕಿದೆ. ಸೊ ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 1,50,000.
ಓಕೆ. ಸೊ ಒನ್ ಮೋರ್ ಥಿಂಗ್ ನೆನಪಿಟ್ಕೋಬೇಕು. ಸಿ ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಾಗ ಮಾತ್ರ ಬರುತ್ತೆ. ಸೊ ಇನ್ನೂ ಕಾಂಟ್ರಾಕ್ಟ್ ವರ್ಕ್ ನಡೀತಾ ಇದೆ ಅಂತ ಹೇಳಿದಾಗ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡು ಮತ್ತು ವರ್ಕು ಅನ್ಸರ್ಟಿಫೈಡ್ ಬರುತ್ತೆ. ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಈ ಒಂದಿಷ್ಟು ಇನ್ಫಾರ್ಮೇಷನ್ ಬರಲ್ಲ. ಓಕೆ. ಸೊ ನೆಕ್ಸ್ಟು ರಿಮೈನಿಂಗ್ ಏನಿದೆ ಅದನ್ನು ಬರೀತಾ ಹೋಗೋಣ. ಸೊ ಕ್ವಶನ್ ರೆಫರ್ ಮಾಡಿ. ಸೊ ಹಿಯರ್ ಬರ್ಕೊಂಡಿದ್ದಾಯಿತು. ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ, ವಿ ಹ್ಯಾವ್ ರಿಟರ್ನ್ ಇಟ್. ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15%. ಎಕ್ಸ್ಪೆನ್ಸ್ ಮತ್ತು ಎಕ್ಸ್ಪೆನ್ಸ್ ಇದೆ, ಸೊ ಎಕ್ಸ್ಪೆನ್ಸ್ ಬರೀರಿ. ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಹೇಳ್ತಿದ್ದಾನೆ, 15% ಆಫ್ ವೇಜಸ್ ತಗೊಳ್ಳಿ. 15% ಆನ್ ವೇಜಸ್. ಸೊ ವೇಜಸ್ ಇಲ್ಲೇ ಸಿಗುತ್ತೆ ನಿಮಗೆ. ವೇಜಸ್ ಬಂದುಬಿಟ್ಟು 15,000 ಇದೆ. 15,000 ಇಂಟು 15% ಮಾಡಿ, you will get 2,250. ಸೊ ಡೈರೆಕ್ಟ್ ಆರ್ಡರ್ ಕಾಲಮಲ್ಲಿ ಬರ್ಕೊಳ್ಳಿ ಅಗೇನ್. ನೆಕ್ಸ್ಟು ಇನ್ನು ಏನು ಉಳೀತು ಕ್ವಶನ್ ನೋಡಿ. ಪ್ರೊವೈಡ್ ₹1,000 ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್, ಅಂದರೆ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್. ಬೈ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಬೇಕು ಅದನ್ನು. ಫಸ್ಟ್ ಇದರಲ್ಲಿ ಓಪನಿಂಗ್ ವ್ಯಾಲ್ಯೂ ತೊಗೋಬೇಕು. ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆ, ಸೊ ಇಲ್ಲಿದೆ ನೋಡಿ 5,000 ಮೈನಸ್ ಡಿಪ್ರಿಸಿಯೇಷನ್. ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾನೆ 1,000 ಮೈನಸ್ 1,000 ಮಾಡಿದರೆ ರಿಮೈನಿಂಗ್ ಯು ವಿಲ್ ಗೆಟ್ 4,000 ಔಟರ್ ಕಾಲಮ್. ಓಕೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಬರ್ಕೊಂಡಿದ್ದೀವಿ, ಎಲ್ಲ ಐಟಮ್ಸನ್ನು ಬರ್ಕೊಂಡಿದ್ದೀವಿ. ಟೋಟಲ್ ಮಾಡಿ. ಟೋಟಲು ಸೊ ನಿಮಗೆ ಟೋಟಲು ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 1,55,000 250. 1,55,250. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ನೋಡಿ. ಬ್ಯಾಲೆನ್ಸ್ ಬರೋದು ಟು ನೋಷನಲ್ ಸೊ ನೋಷನಲ್ ಪ್ರಾಫಿಟ್ ಅಂತ ಹೇಳಲ್ಲ ಇಲ್ಲಿ. ಸೊ ನೋಷನಲ್ ಪ್ರಾಫಿಟ್ ಇನ್ನು ವರ್ಕ್ ಕಂಪ್ಲೀಟ್ ಆಗ್ತಿತ್ತು ಅಂತ ಹೇಳಿದ್ರೆ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ. ಅದನ್ನು ಅರ್ಧ ಅಲ್ಲಿ ಕಳಿಸ್ತೀವಿ. ಇದು ಎಂಟೈರ್ ಪ್ರಾಫಿಟನ್ನು P&L ಅಕೌಂಟಿಗೆ ಕಳಿಸ್ತೀವಿ. ಟು P&L ಅಕೌಂಟ್ 15,000. ಓಕೆ. ಸೊ ಇದು ಕಾಂಟ್ರಾಕ್ಟ್ ಅಕೌಂಟ್ ಆಯಿತು. ನೆಕ್ಸ್ಟು ಇನ್ನೊಂದು ಅಕೌಂಟ್ ಹಾಕೋಕ್ಕೆ ಹೇಳಿದ್ದಾರೆ, ಕಾಂಟ್ರಾಕ್ಟೀಸ್ ಅಕೌಂಟ್. ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಕಾಂಟ್ರಾಕ್ಟೀಸ್ ಅಕೌಂಟು ಸಿಂಪಲ್ ಇದೆ ನೋಡಿ. ಸೊ ಎವ್ರಿ ಟೈಮ್ ಇದು ರಿಪೀಟ್ ಆಗಲ್ಲ ಕಾಂಟ್ರಾಕ್ಟೀಸ್ ಅಕೌಂಟು. ಈ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮಿಗೆ ಎರಡು ಐಟಮ್ಸ್ ಇಲ್ಲಿ ಬರ್ತವೆ. ಇಲ್ಲಿ ನೋಡಿ, ವಿ ಹ್ಯಾವ್ ರಿಟರ್ನ್ ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ ಬರೆದಿದ್ದೀವಿ. ಕಾಂಟ್ರಾಕ್ಟ್ ಅಕೌಂಟಲ್ಲಿ ಯಾವ ಕಡೆ ಇದೆ, ಕ್ರೆಡಿಟ್ ಸೈಡ್ ಇದೆ. ಸೊ ಇದು ಕಾಂಟ್ರಾಕ್ಟಿ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಏನಂತ ಎಲ್ಲಿಂದ ತೊಗೊತಿದ್ದೀವಿ, ಕಾಂಟ್ರಾಕ್ಟ್ ಅಕೌಂಟ್ ಟು ಕಾಂಟ್ರಾಕ್ಟ್ ಅಕೌಂಟ್ ವರ್ಕ್ ಕಂಪ್ಲೀಟೆಡ್. ಸೊ ಅಮೌಂಟ್ 1,50,000. ಸೊ ಇದೇ ಏನಾಗುತ್ತೆ, ಕ್ರೆಡಿಟ್ ಸೈಡ್ ರಿಪೀಟ್ ಆಗುತ್ತೆ. ಬೈ ಬ್ಯಾಂಕ್ 1,50,000. ಟೋಟಲ್ 1,50,000. 1,50,000. ದಟ್ಸ್ ಇಟ್.